ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಿಮಗಾಗಿ ಒಂದು ಸೂಪರ್ ಆಗಿರ್ತಕ್ಕಂಥ ಟಾಪಿಕ್ ತೊಗೊಂಡು ಬಂದಿದ್ದೀನಿ. ನೀವು ಸೋತಿಲ್ಲ ಅಂತಕ್ಕಂಥದ್ದು. ಎಸ್, ನೀವು ನಿಜವಾಗ್ಲೂ ಸೋತಿಲ್ಲ. ಈ ವಿಡಿಯೋನ 3 ನಿಮಿಷದ ವಿಡಿಯೋನ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನೋಡಿ. ಖಂಡಿತ ಜೀವನದಲ್ಲಿ ನಾನು ಸೋತಿದ್ದೀನಿ, ನಾನು ಹಾಗಾಯಿತು, ನಾನು ಹೀಗಾಯಿತು, ಯಾರೇನಂತಾರೆ, ಯಾರೇನು ಬಿಡ್ತಾರೆ, ಬರೀ ಬೇರೆಯವ್ರಿಗೋಸ್ಕರನೇ ನಾವು ಬದುಕೋದಾಗಿದ್ರೆ ನಮಗೋಸ್ಕರ ಅಂತ ನಾವು ಯಾವಾಗ ಬದುಕೋದು ಅಲ್ವಾ? ಸೊ ಹಾಗಾಗಿ ಈ ಒಂದು ಮೋಟಿವೇಶನ್ ವಿಡಿಯೋ ನಿಮಗಾಗಿ ತೊಗೊಂಡು ಬಂದಿದ್ದೀನಿ. ಖಂಡಿತ ನೋಡ್ತೀರಾ ಅಂತ ನಾನು ಕೂಡ ಭಾವಿಸ್ತೀನಿ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಒಂದು ಟಾಪಿಕ್ ಒಬ್ಬ ಇಬ್ಬರಿಗಾದರೂ ಅಲ್ಲ, ಸಾವಿರಾರು ಮಂದಿ ಈ ರೀತಿ ಯೋಚನೆ ಮಾಡೋರು ಇದ್ದೇ ಇರ್ತೀರ. ನಿಮ್ಮ ಅಮೂಲ್ಯವಾದ 3 ನಿಮಿಷದ ಸಮಯವನ್ನು ಕೊಟ್ಟು ನೋಡಿ. ನೀವು ಸೋತಿಲ್ಲ, ಗೆಲ್ತೀರಾ, ಗೆದ್ದೇ ಗೆಲ್ತೀರಾ. ಈ ವಿಡಿಯೋ ಕೇಳಿ ಖಂಡಿತ ನಿಮಗೂ ಕೂಡ ಸರಿ ಅನಿಸುತ್ತೆ. ಸರಿ ಅನಿಸಿದ್ರೆ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗಾಗಲೇ ಹೇಳ್ದಂಗೆ ನೀವು ಸೋತಿಲ್ಲ ಅಂತ. ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಕೆಲವೊಮ್ಮೆ ಏನಾಗ್ತದ, ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಫಲಿತಾಂಶ ಸಿಗೋದಿಲ್ಲ. ಆಗ ನಮಗೆ ನಾವೇ ಸೋತಿದ್ದೇವೆ ಅನ್ನಿಸ್ಬೋದು. ಆದರೆ ನೆನಪಿಡಿ, ಸೋಲು ಎಂದರೆ ಅಂತ್ಯವಲ್ಲ, ಅದು ಯಶಸ್ಸಿನ ಕಡೆಗೆ ಹೋಗುವ ಒಂದು ಪಾಠ ಮಾತ್ರ. ನೀವು ಇಂದು ಎದುರಿಸುತ್ತಿರುವಂಥ ಕಷ್ಟಗಳು ನಾಳೆ ನಿಮ್ಮ ಶಕ್ತಿಯಾಗುತ್ತವೆ ಅಂತಕ್ಕಂಥದ್ದು. ಹೌದು, ಇತರರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಎನ್ನುವುದಕ್ಕಿಂತ ನೀವು ನಿಮ್ಮ ಬಗ್ಗೆ ಏನು ನಂಬುತ್ತೀರಿ ಎಂಬುವುದು ಮುಖ್ಯ ಆಗ್ತದೆ ಇಲ್ಲಿ. ಹೌದು, ನಾವು ಬೇರೆ ಯಾರೋ ಏನೋ ಅಂತಾರೆ, ಏನು ಮಾಡೋದು? ಸೊ ಬೇರೆಯವ್ರಿಗೋಸ್ಕರ ನಾವು ಜೀವನ ಮಾಡ್ತಾ ಇಲ್ಲ, ನಮಗೋಸ್ಕರ ನಾವಿಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಪ್ರತಿಯೊಂದು ಸಣ್ಣ ಹೆಜ್ಜೆ ಮುಂದೆ ಹಿಡಿ. ನಿಮ್ಮ ಕನಸುಗಳನ್ನು ಬಿಟ್ಟು ಕೊಡಬೇಡಿ. ಯಶಸ್ಸು ಒಂದು ದಿನದಲ್ಲಿ ಬರುವಂಥದ್ದು ಅಲ್ವೇ ಅಲ್ಲ, ಆದರೆ ನಿರಂತರ ಪ್ರಯತ್ನ ಮಾಡಿದವರಿಗೆ ಅದು ಖಂಡಿತ ಸಿಗುತ್ತದೆ. ಏನು ಸಿಗುತ್ತದೆ ಯಶಸ್ಸು ಅಂತಕ್ಕಂಥದ್ದು? ಈಗ ಏನಂತಂದರೆ, ಒಬ್ಬ ರೈತ ಬೆಳೆ ಬೆಳೀತಿದ್ದಾನೆ ಅಂದ ತಕ್ಷಣಕ್ಕೆ ಅದು ನಮಗೆ ಊಟ ಮಾಡೋಕ್ಕೆ ಸಿಗೋದಿಲ್ಲ. ಹಾಗೆ ಯಶಸ್ಸು ಕೂಡ. ಆದ್ದರಿಂದ ಹಿಂದೆ ನಿರ್ಧಾರ ಮಾಡಿ, ನಾನು ನಿಲ್ಲುವುದಿಲ್ಲ, ನಾನು ಸೋಲುವುದಿಲ್ಲ, ನನ್ನ ಗುರಿ ತಲುಪುವವರೆಗೂ ಮುಂದುವರಿಯುತ್ತೇನೆ ಅಂತಕ್ಕಂಥದ್ದನ್ನು ನೀವು ಹೇಳ್ತಾ ಬನ್ನಿ. ಸೊ ಖಂಡಿತ ಯಶಸ್ಸು ನಿಮ್ಮದಾಗ್ತದೆ ಅಂತಕ್ಕಂಥದ್ದು. ಸೊ ಯಾರೂ ಕೂಡ ಜೀವನದಲ್ಲಿ ಸೋತಿಲ್ಲ, ಗೆದ್ದೇ ಗೆಲ್ತೀರಾ. ಧನ್ಯವಾದಗಳು.